ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮನ್ ಅವರೇ, ಬನ್ನಿ ರೂಮ್ ತೋರಿಸ್ತೀನಿ. ಸಾಹೇಬ್ರೆ, ನಾನು ಬಂದಿದ್ದು ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ನನ್ನಿಂದಾಗಿ ನಿಮ್ಮಪ್ಪನ ಮನೆ ಬಿಟ್ಟು ಹೋದ್ರು. ನೋ, ನೀವ್ ಅಳ್ಬಾರ್ದು. ನೀವ್ ಹತ್ರ ನಮ್ಮ ಮನೆಗೆ ಒಳ್ಳೇದಾಗಲ್ಲ. ಅಪ್ಪ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವ್ರಿಗೆ ಮನೇನ ಅಮ್ಮನ ಬಿಟ್ಟಿರಕ್ಕಾಗಲ್ಲ, ಬರ್ತಾರೆ. ಆದ್ರೂ ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ. ಇದನ್ನ ತುಂಬಾ ಮನ್ಸಿಗೆ ಹಾಕೋಬೇಡಿ. ಬನ್ನಿ ರೂಮ್ ತೋರಿಸ್ತೀನಿ. ಹೌದಾ, ಬರಕತ್ತಾರ? ಅಯ್ಯೋ ಬಂದ ಬಿಟ್ರು. ಸಾಹೇಬ್ರ ಚೀಫ್ ಮಿನಿಸ್ಟರ್ ಬರಕತ್ತಾರ. ಓ, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಸುಮನ್ ಅವರು ಅಳ್ಬೇಡಿ, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಬನ್ನಿ. ಮುಖ್ಯಮಂತ್ರಿಗಳು ಇಲ್ಲಿ ಯಾಕೆ ಬಂದ್ರು? ಗೊತ್ತಿಲ್ರಿ ಸಾಹೇಬ್ರ, ಸಚಿವರು ಕರ್ಕೊಂಡ್ ಬಂದಿರ್ಬೇಕು. ರಿಪೋರ್ಟರ್ಸ್ ಬೇರೆ ಇದ್ದಾರೆ. ಸುಮನ್ ಅವರೇ, ಬನ್ನಿ. ವೆಲ್ಕಮ್ ಸರ್. ನಮಸ್ತೆ ಸರ್. ಏನಪ್ಪಾ ಮದುಮಗ, ಚೆನ್ನಾಗಿದೆಯಾ? ಸರ್, ನೀವು ನಮ್ಮ ಮನೆಗೆ ಬಂದಿರೋದು ನಮ್ಮ ಅದೃಷ್ಟ. ಬರ್ಲೇಬೇಕಲ್ಲಪ್ಪ, ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಬಿಟ್ಟಿದ್ದೆ ನೀನು. ತೀರ್ಥ, ಗೆದ್ಬಿಟ್ಟೆ ಕಣಯ್ಯ ನೀನು. ಕರ್ನಾಟಕದ ಮನೆಯವರ ಮನಸ್ಸನ್ನು ಗೆದ್ದುಬಿಟ್ಟೆ. ತುಂಬಾ ಖುಷಿ ಆಯ್ತಪ್ಪ. ಅಬ್ಬಬ್ಬಾ, ಎಂಥ ಎದುರಿಟ್ಕೊಟ್ಟೆ ನೀನು. ನಾನು ಹೀಗಾಗತ್ತೆ ಅಂತ ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ. ಟಿವಿ ನೋಡ್ತಾ ಕೋಪದಲ್ಲಿ ಕೂತಿದ್ದ ನಾನೇ ದಿಢೀರಂತ ಮೇಲೆ ಕೆದ್ದುಬಿಟ್ಟೆ. ನೀನು ಕೇವಲ ನಿನ್ನ ಮಾನನ್ ಮಾತ್ರ ಕಾಪಾಡ್ಕೊಳ್ಳಿಲ್ಲ, ಪಕ್ಷದ ಮಾನ ಕಾಪಾಡ್ದೆ, ಪಕ್ಷದ ಘನತೆನ ಎತ್ತಿಡ್ದೆ. ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ತೀರ್ಥ. ನಿಮ್ಗಾದಷ್ಟೇ ಆಘಾತ ಆಶ್ಚರ್ಯ ಮನೆಯವ್ರಿಗೂ ಆಗಿದೆ ಸರ್. ನಮಸ್ಕಾರಮ್ಮ. ನೋಡಿಮ್ಮ, ನಮ್ಮ ತೀರ್ಥ ಇಡೀ ರಾಜ್ಯ ಮೆಚ್ಚುವಂಥ ಕೆಲಸ ಮಾಡಿ ಎಲ್ರಿಗೂ ಮಾದರಿ ವ್ಯಕ್ತಿ ಆಗಿದ್ದಾನೆ. ನೀವೆಲ್ಲ ಇವನ್ ಬಗ್ಗೆ ಹೆಮ್ಮೆ ಪಡಬೇಕು. ಸರ್, ಇಲ್ಲೇ ಯಾಕೆ ನಿಂತಿದ್ದೀರಾ? ಪ್ಲೀಸ್ ಒಳಗ್ ಬನ್ನಿ. ತೀರ್ಥ, ಒಳಗ್ ಕರ್ಕೊಂಬಾಪ. ಸುಮನ್ ಅವರೇ, ಮುಖ್ಯಮಂತ್ರಿಗಳು ಇವರು ನಂಗೆ ತಂದೆ ಸಮಾನ. ಇವ್ರ ಆಶೀರ್ವಾದನು ತಗೋಣ. ದೀರ್ಘ ಸುಮಂಗಲಿ ಭವ, ಚಿರಂಜೀವಿ ಭವ, 100 ಕಾಲ ಚೆನ್ನಾಗಿ ಬಾಳಿ ಬದುಕಿ. ಬನ್ನಿ ತೀರ್ಥ. ಒಂದ್ ಬೈಟ್ಸ್ ಬೇಕು. ಸರಿ, ನಮ್ಮ ಪಕ್ಷ ನ್ಯಾಯ, ನೀತಿ, ಧರ್ಮ, ಸಂವಿಧಾನ ಈ 4 ಆಧಾರ ಸ್ತಂಭಗಳ ಮೇಲೆ ನಿಂತಿವೆ. ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಕಾರ್ಪೊರೇಟರ್, ಶಾಸಕ, ಸಚಿವರು ನ್ಯಾಯಯುತವಾಗಿ ಜೀವನ ನಡೆಸ್ತಾ ಇದ್ದಾರೆ. ನಾವ್ಯಾರೂ ಇಲ್ಲಿ ತೋರಿಕೆಗಾಗಿ ರಾಜಕೀಯ ಮಾಡ್ತಾ ಇಲ್ಲ. ನಮ್ಮ ತೀರ್ಥ ಸುಮನ ಅವ್ರನ್ನ ಮದುವೆ ಆಗಿರೋದೇ ಇದಕ್ಕೊಂದು ಉತ್ತಮವಾದ ಸಾಕ್ಷಿ. ತೀರ್ಥ ಅಂತ ಪ್ರಾಮಾಣಿಕ ನಾಯಕರು ಇರೋದ್ರಿಂದ ನಮ್ಮ ಪಕ್ಷ ಜನಾನುರಾಗಿ ಪಕ್ಷ ಅಂತ ಹೆಸರು ಮಾಡಿದೆ. ಥ್ಯಾಂಕ್ ಯು ಸರ್. ಸರ್, ಒಂದು ಫೋಟೋ. ಖಂಡಿತವಾಗ್ಲು. ತೀರ್ಥ ಬಾಪ. ಸುಮ್ಮಿ ನಡ್ಕೊಂಡು ಓಡಾಡ್ತಾ ಇದ್ದವಳು ಕಾರಲ್ಲಿ ಓಡಾಡಂಗ ಬಿಟ್ಟಲ್ಲೇ. ನೀನ್ ಕಾರಿಂದ ಇಳಿದ್ ಬರೋದನ್ನ ನೋಡೋದೇ ಒಂದ್ ಹಬ್ಬ ಸುಮಿ. ನಮ್ ಸುಮ್ಮಿಗಿರೋ ಒಳ್ಳೆತನಕ್ಕೆ ಆ ದೇವ್ರು ಕೊಟ್ಟಿರೋ ಉಡುಗೊರೆ ಇದು. ಸುಮಿ, ಚೆನ್ನಾಗಿದೆಯಾ ಮಗಳೇ?
ಹ್ಞೂ ಅಪ್ಪ. ಅಕ್ಕ ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ ಕಣೆ, ನೀನು? ಸುಮಿ ಎಲ್ಲಮ್ಮ ಒಬ್ಳೇ ಬಂದಿದ್ಯಾ? ಸಾಹೇಬ್ರಿಲ್ಲವಾ? ರಮಣ, ಏನ್ ಸಾಹೇಬ್ರಂತಿದೀಯಾ? ಅವ್ರೀಗ ನೀನ್ ಅಳಿಯಂದ್ರಪ್ಪ. ಸುಮ್ನಿರ್ ದೇವಣ್ಣ, ಹಂಗೆಲ್ಲ ಕರೆಯಕ್ಕಾದ್ದ ನೀನು. ಚಿಟ್ಟೆ ಅಣ್ಣ, ನೀವಿನ್ ಹೊರಡಿ. ಏನ್ ಮಾತಾಡಕತ್ತಿ ಸುಮ್ನಕ್ಕ? ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಇಲ್ಲೇ ಇದ್ದು ನಿಮ್ಮ ಮಾತುಕತೆ ಮುಗಿದ ಮ್ಯಾಗ ಕರ್ಕೊಂಬ ಅಂತ ಸಾಹೇಬ್ರು ಹೇಳ್ಯಾರ. ಅಯ್ಯೋ, ನಾನ್ ಮಾತಾಡ್ ಬರೋದ್ ಎಷ್ಟೊತ್ತಾಗುತ್ತೋ ಏನೋ, ಸುಮ್ನೆ ನಿಮ್ಮೊಬ್ರಿಗೆ ಬೇಜಾರು. ನೋಡವ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಒಟ್ಟಿನಾಗ ನಿನ್ನ ಮಾತುಕತೆ ಮುಗಿದ ಮ್ಯಾಗ ಕರ್ಕೊಂಬ ಅಂತ ಸಾಹೇಬ್ರು ನನ್ ಜವಾಬ್ದಾರಿ ಕೊಟ್ಟಾರ. ಅದು ನನ್ ಜವಾಬ್ದಾರಿ, ನಾ ಕರ್ಕೊಂಡ್ ಹೋಗ್ತೀನಿ. ರಾಮಯ್ಯ, ಕೌನ್ಸಿಲರ್ ಸಾಹೇಬ್ರು ಸುಮ್ಮಿನ ಹೆಂಗ್ ನೋಡ್ಕೋತವ್ರೆ ನೋಡು. ಹೂವಿನಂಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ಬೇಕು ಅಂತ ಕಟ್ಟಪ್ನೆ ಮಾಡವ್ರೆ. ಆಯ್ತಾಯ್ತು ರಾಮಯ್ಯ, ಸುಮ್ಮಿನ್ ಕರ್ಕೊಂಡ್ ಒಳಗಡೆ ಹೋಗು. ನಾವೇ ಮಾತಾಡ್ ಟೈಮ್ ವೇಸ್ಟ್ ಮಾಡ್ಬಿಟ್ರೆ ನಿಮಗ್ ಮಾತಾಡಕ್ ಸಮಯ ಬೇಡವಾ? ಆಯ್ತು ಕಣವ, ಬಾ ಸುಮ್ಮನೆ. ಸುಮ್ನಿ ಮಗಳೇ, ಹೆಂಗೈತವ ಮನೆ? ತುಂಬಾ ದೊಡ್ಡ ಮನೆ ಇರ್ಬೇಕಲ್ವೇನವ? ಅಲ್ಲೆಲ್ಲ ದೊಡ್ಡ ದೊಡ್ಡ ಜನ ಅವ್ರೆ, ಎಲ್ರು ನಿನ್ ಜೊತೆ ಹೊಂದ್ಕೊಂಡವ್ರೇನವ? ಯಾರು ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಲ್ವೇನವ? ಎಲ್ಲ ಚೆನ್ನಾಗಿ ನೋಡ್ಕೋತಾರ ಅಲ್ವೇನವ? ಅಪ್ಪ, ಆ ಮನೇಲಿರೋರೆಲ್ಲ ತುಂಬಾ ಒಳ್ಳೆಯವರಪ್ಪ. ನನಗ್ ತುಂಬಾ ಪ್ರೀತಿ ಕೊಡ್ತಾರೆ, ತುಂಬಾ ಕಾಳಜಿ ಮಾಡ್ತಾರಪ್ಪ. ಹೆಣ್ಣಿನ ಜೀವನನ ಹಿಂಗ, ಕಣ್ಣೀರಿದ್ರು ಖುಷಿಯಾಗಿದೀವಿ ಅಂತಾರ, ನೋವ್ನಾಗಿದ್ರು ನಕ್ಕೋ ಅಂತ ಮಾತು ಮಾರಿಸ್ತಾರ. ಅವ್ವ, ನಿನ್ನ ಚೆನ್ನಾಗಿ ಮಾತಾಡಿಸ್ತವ್ರೇನವ? ಹಾ ಅಪ್ಪ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಸಾಹೇಬ್ರ ಮನೆಯವ್ರು ಆಡೋ ಒಂದೊಂದು ಮಾತು ಒಂದೊಂದ್ ಕಡೆ ಚುಚ್ಚದಂಗ ಆಗ್ತಿರ್ಬೇಕು. ಪಾಪ ನಮ್ ಸಾಹೇಬ್ರು ದುಡುಕಿದ್ಕ ಈ ಹುಡುಗಿ ಕರ ಕಟ್ಟಬೇಕಾಗಿತ್ತು. ರಾಜೇ, ಒಂಚೂರು ಟೀ ಮಡ್ಗವ, ನಾನು ಹೋಗ್ಬಿಟ್ಟು ಹಾಲ್ ತಕೊಂಬಂದ್ಬಿಡ್ತೀನಿ. ಅಪ್ಪ, ನಂಗೇನು ಬೇಡ. ಸುಮ್ನಿರವ, ಅದ್ಯಾಕ್ ಬೇಡ ಅಂದ್ಯಾ? ಬೇರೆ ಬರ್ತೀನಿ. ಮೇಡಮ್ರ, ಒಂದ ನಿಮಿಷ ಬಂದೆ. ಅಕ್ಕ ಇರು, ನಾನು ಒಲೆ ಹಚ್ತೀನಿ. ರಾಜಿ, ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ಒಲೆ ಹಚ್ತೀಯಾ? ಬಾ, ನಾನು ಹೋಗ್ತೀನಿ. ಅಕ್ಕ, ಅಪ್ಪನಿಗೆ ಬೇಜಾರಾಗ್ಬಾರ್ದು ಅಂತ ಆ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಸುಳ್ಳು ಹೇಳ್ತೆ ತಾನೆ ನೀನು? ಹಂಗೇನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಳಕ್ಕ. ರಾಜಿ, ನಾನ್ ಸುಳ್ಳು ಹೇಳ್ತಿಲ್ಲ ಕಣೆ, ನಿಜವಾಗ್ಲು ನನ್ನನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೋಡಿಲಿ, ನಾನ್ ಮನೆಗೆ ಹೋಗ್ತೀನಿ ಅಂತಿದ್ದಾಗೆ ಖರ್ಚಿಗೆ ಅಂತ ಎಷ್ಟು ದುಡ್ಡು ಕೊಟ್ಟಿದ್ದಾರೆ. ಇಷ್ಟೊಂದು ದುಡ್ಡು ಒಂದಿನ ಖರ್ಚಿಗ? ಹ್ಞೂ, ಮತ್ತೆ ಅಕ್ಕ ತಂಗಿ ಇನ್ನೂ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ರಾಜಿ, ನಿನ್ ಟೀ ಇಡು ಅಂತ ಹೇಳದ್ನಲ್ವ? ಅಪ್ಪಯ್ಯ, ಅಕ್ಕನ್ ಖರ್ಚಿಗೆ ಅಂತ ಕೌನ್ಸಿಲರ್ ಸಾಹೇಬ್ರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ. ಇದಿಷ್ಟು ನನಗ್ ಮಾತ್ರ ಅಲ್ಲ ಕಣೆ. ಅಪ್ಪ ತಗೋ, ಇದ್ ನೀವ್ ನಂಗೆ ಯಾಕವ ಇಷ್ಟೊಂದು ದುಡ್ಡು? ಇಟ್ಕೊಳಪ್ಪ, ಮನೆ ಖರ್ಚಿಗೆ ಬೇಕಾಗತ್ತೆ. ಅಪ್ಪ, ಇದ್ ಕುಡಿಯೋದಕ್ಕಲ್ಲ. ಅಯ್ಯೋ ತಾಯಿ ಆದಿಶಕ್ತಿ, ನಾನ್ ಕುಡಿಯೋದ್ ಬಿಟ್ಬಿಟ್ಟಿದೀನಿ ಅಂತ ಹೇಳಿದಿನಲ್ಲವ. ಕುಡಿಯೋರ್ ಎಲ್ರು ಹೇಳೋ ಮಾತೇ ಇದು. ತಗೋ ರಾಜಿ, ನಿನ್ಗೆ. ನನ್ಗ? ನಿನ್ ಕಾಲೇಜ್ ಓಡಾಟಕ್ ಬೇಕಾಗತ್ತೆ, ಇಟ್ಕೋ. ನೋಡು, ನೀನ್ ಓದ್ ಮುಗಿದ್ಮೇಲೆ ಸಮಯ ಇದ್ರೆ ಮಾತ್ರ ಹೂ ಕಟ್ಟು, ಇಲ್ಲಾಂದ್ರೆ ಅದು ಬೇಡ. ನೀನ್ ಓದಿನ ಖರ್ಚನೆಲ್ಲ ಅವರೇ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಆ ದೇವ್ರು ಒಂದ್ ಕಿತ್ಕೊಂಡ್ರೆ ಇನ್ನೊಂದು ಕೊಟ್ಬಿಡ್ತಾನೆ ಕಣವ್ವ. ರಾಜೇಶನ್ ಕಿತ್ಕೊಂಡ, ಒಳ್ಳೆ ಸಾಹೇಬ್ರನ್ ಕೊಟ್ಟ. ಅಯ್ಯೋ ದೇವ್ರ, ಹೆಂಗ್ ಮನುಷ್ಯರಿಗೆ ಆಸೆ ಕನಸು ತುಂಬಿ ಮನಸ್ಸು ಮುರಿದು ಹಾಕ್ತಿಯಲ್ಲ ನೀ. ಪಾಪ ಸುಮ್ನಕ್ಕನ ಸಂತೋಷ ಏನಿದ್ರು ಎಲೆಕ್ಷನ್ ಮುಗಿತಾನ ಅಷ್ಟ. ಆಮ್ಯಾಕ ಇಲ್ಲ ನೋಡ್ರಿ, ನಿಮಗೆ ಏನಾದ್ರು ನಿಜವಾಗ್ಲೂ ಸಿಟ್ಟು ಇದ್ರೆ ನಾಯಿ ಬಡ್ದಂಗೆ ಬಡ್ದು ಬಿಡ್ರಿ, ಹೇಳ್ತೀನಿ. ನಾನು ಕರ್ಕೊಂಡು ಹೋಗ್ರಿ ಸಾಹೇಬ್ರಿ ಇಲ್ಲಿಂದ. ಸಾಹೇಬ್, ದೊಡ್ಡವ್ರು ಬಂದ್ರೆ ಆಮೇಲೆ ಮಾಡ್ತೀನಿ. ಅಪ್ಪರ ಹೇಳ್ರಿ. ಏನಪ್ಪ ಚಿಟ್ಟೆ, ನಾನು ಟೀ ಕೂಡ ನಾನು ಅಷ್ಟೊಳಗೆ ಇಲ್ಲಿಗೆ ಬಂದ್ಬಿಟ್ಟಿದೀಯಾ? ಅಪ್ಪರ, ಈ ಉರಿ ಬಿಸ್ಲಾಗ ಯಾವನಾರು ಚಾ ಕುಡಿತೇನೇನ್ರಿ? ಬರ್ರಿ, ಕೂಲ್ ಡ್ರಿಂಕ್ಸ್ ಕುಡಿಯೋಣ ಬರ್ರಿ. ಅಣ್ಣ, ಒಂದು ಕೂಲ್ ಡ್ರಿಂಕ್ಸ್ ಕೊಡ್ರಿ. ತೋರಪ್ಪ. ಬೇಡಪ್ಪ, ನೀನ್ ಕುಡಿ. ಕುಡೀರಿ, ಬಿಸ್ಲೈತಿ. ನೀನ್ ಕುಡಿಯಪ್ಪ.
ಎಷ್ಟಾಯ್ತು? ನೀನ್ ಕಾಸು ಕೊಟ್ಬಿಟ್ರೆ ನನ್ನ ಮರ್ಯಾದೆ ಏನಾಗಬೇಕು? ಇವತ್ತು ನನ್ನ ಅತಿಥಿ ಬಾಯಿ ಕಡೆಗೆ ಅಪ್ಪರ ಇರಪ್ಪ, ತಗಪ್ಪ ಈ ಜ್ಯೂಸಿನ ದುಡ್ಡು ತಗೋಬಿಡು. ಆಮೇಲೆ ಇದು ಕಡಲೆ ಮಿಠಾಯಿ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲಾನು ಕೊಟ್ಕೊಟ್ಟು ತಗ. ಏನ್ರಮಣ ಇದು 2,000 ರೂಪಾಯಿ ನೋಟು ಏನ್ ಲಾಟ್ರಿ ಗಿಟ್ರಿ ಹೊಡಿತಾ ಹೆಂಗೆ? ಲಾಟ್ರಿ ಗಿಟ್ರಿ ಅಂತದಿಲ್ಲಪ್ಪ, ನನ್ನ ಮಗಳು ಕೊಟ್ಟಿರೋದು. ನನ್ನ ಮಗಳಿಗೆ ಕೌನ್ಸಿಲರ್ ಸಾಹೇಬ್ರು ನಮ್ಮ ಅಳಿಯ ಕೊಟ್ಟಿರೋದು. ಅದು ಬರೀ ಖರ್ಚಿಗೆ ಅಂತ ಕೊಟ್ಟಿರೋದು. ಯವ್ವ ಎಲ್ಲವ್ವ, ಅದು ಎಷ್ಟು ಖುಷಿ ಕೊಡ್ಬೇಕಂತೀವ ಕೊಟ್ಬಿಡವ. ಆಮ್ಯಾಗ ಇವ್ರ ಕಣ್ಣೀರ್ ನೋಡಕ್ ಆಗೋದಿಲ್ಲ ನಂಗ. ಏನಾರ ಅಂದ ಚಿಟ್ಟೆ? ಏನೋ ಅಂದಿಲ್ಲಪ್ಪರ. ಏಯ್ 2 ಕಡಕ್ ಟೀ ಹಾಕ. ಬಂತ ಶಗಣೆನ್ ಹುಳ. ಅಲ್ಲ ಬೀರಣ್ಣ, ಅಂಗಡಿಗೆ ಸಾಮಾನ್ ಹಾಕ್ಸಕ್ಕೆ ಮನೆ ಗಂಟ ಬಂದ್ ಕಾಸು ಇಸ್ಕೊತಾ ಇದ್ದೆ, ಈಗೇನ್ ಕಾಣ್ತಾನೆ ಇಲ್ಲ? ವೀರಣ್ಣ, ಸತ್ರು ಕಾಸ್ಗೆ ಅಂತ ಇನ್ನೊಬ್ಬನ ಮನೆ ಮುಂದೆ ಹೋಗಿ ನಿಂತ್ಕೋಬೇಡ. ನಿನಗೆ ಯಾವಾಗ ಕಾಸು ಬೇಕು ಹೇಳು, ನಾನ್ ಕೊಡ್ತೀನಿ. ನೋಡ್ದೇನಮ್ಮ, ಚಿಲ್ರೆಗಳ ಕೈಗೆ ಬಂದ ಸಿಕ್ಕಿದ ತಕ್ಷಣ ಹೆಂಗ್ ದಿಮಾಗ್ ತೋರಿಸ್ತವ್ರೆ ಅಂತ. ಏಯ್ ಕಾಶಿ, ನೀನ್ ಕಣ ಚಿಲ್ರೆ. ಈ ಕಾಸು ಮಗಳಿಗೆ ನನ್ನ ಅಳಿಯ ಕೊಟ್ಟಿರೋದು. ಏಯ್ ಬೀರಣ್ಣ, ನಿನ್ಗೆ ಏನಾರ ಸಾಲಾಗಿಲ್ಲ ಬೇಕು ಅಂದ್ರೆ ನನ್ ಕೇಳು, ನನ್ನ ಅಳಿಯಂದ್ರಿಗೆ ಹೇಳಿ ವ್ಯವಸ್ಥೆ ಮಾಡಿಸ್ತೀನಿ. ಸತ್ರು ಇವನ ಮನೆ ಹೊಸ್ತು ತುಳಿಬೇಡ. ಏಯ್ ಮುತ್ಯೋ, ಕಾಶಿ ಸುಮ್ನೆ ಇರ್ಲ, ಹಿಂಗ್ ಸಿಟ್ ಮಾಡಿ ಮಾಡಯ್ಯ. ಮನೆ ತವ ಯಾರು ಬರ್ಲಂಗ್ ಮಾಡಿಟ್ಟಿದ್ಯಾ, ಮುಚ್ಕೊಂಡ್ ನಿಂತ್ಕೋ. ಇವ್ನ ಇಲ್ಲೇ ಕಾಶಿ ನಡಿಲ, ನಡಿ. ನೋಡ್ದ ಬೀರಣ್ಣ, ನಮ್ಮಂತವ್ರ ಸಾಲ ತಕೊಂಡ್ರೆ ಇವ್ರ ಸಾಹುಕಾರರು, ಇವ್ರ ಮನೆ ನಡೆಯೋದು. ನನ್ನ ಮಗಳು ಗಂಡ ಮನೆಗೆ ಹೋಯ್ತವಳೆ. ತಿಂಡಿ ಕೊಡಪ್ಪ, ಲೇಟ್ ಆಯ್ತು. ಬಚ್ಚಿಟ್ಟೆ. ಯವ್ವ ಎಲ್ಲವ್ವ, ಇಷ್ಟ್ಲಾಗೂ ನಮ್ಮ ಮನೆಗೆ ಹೊಂಡದ ನನ್ ಮೇಲೆ ಅದಿಯವ ನೀನು ಅದಿ. ಪುಸ್ತಕಗಳನ್ನೆಲ್ಲ ಎಲ್ಲೆಲ್ ಬೇಕು ಅಲ್ಲೆಲ್ಲ ಇಟ್ಟಿದ್ಯಲ್ಲ ರಾಜಿ. ಏನೇ ಮಾಡ್ತಿದ್ಯಾ? ಅಡ್ಗೆ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ, ಬಾ ಇಲ್ಲಿ ಕುತ್ಕೊಂಡು ಓದ್ಕೋ. ಅಕ್ಕ, ಇವತ್ ನೀನ್ ಹೋಗೋಷ್ಟ್ರಲ್ಲಿ ನನ್ಗೊಂದ್ 2 ರೆಸಿಪಿ ಹೇಳ್ಕೊಡ್ಬೇಕು. ರೆಸಿಪಿನ? ಹಂಗಂದ್ರೇನೆ?